ಆದ್ಯ ವಚನಕಾರ ದೇವರ ದಾಸಿಮಯ್ಯ ಜಯಂತಿ ಆಚರಣೆಯಲ್ಲಿ ಅವಮಾನ ನಡೆದಿದೆ ಎಂದು ಆರೋಪಿಸಿ ಆಲೂರು ತಾಲೂಕು ಆಡಳಿತದ ವಿರುದ್ಧ ದೇವಾಂಗ ನೇಕಾರ ಸಮುದಾಯದ ಮುಖಂಡರು ಇಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯಾದ್ಯಂತ ಸರ್ಕಾರದ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿಯನ್ನು ಆಚರಿಸಲಾಗುತ್ತಿರುವ ಸಂದರ್ಭದಲ್ಲಿ ಆಲೂರು ತಾಲೂಕಿನಲ್ಲಿ ಸಮರ್ಪಕವಾಗಿ ಕಾರ್ಯಕ್ರಮ ನಡೆಸದೆ ಸಮುದಾಯದ ಮುಖಂಡರು ಹಾಗೂ ಇತರೆ ಗಣ್ಯರಿಗೆ ಮಾಹಿತಿ ನೀಡದೆ ಕೇವಲ ಕಾಟಾಚಾರಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವ ತಹಸೀಲ್ದಾರ್ ಮಲ್ಲಿಕಾರ್ಜುನ ಹೆಚ್ ಅವರ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಕ್ರಮಕ್ಕೆ ಆಗ್ರಹಿಸಿದರು. ತಾಲೂಕು ಆಡಳಿತ ಪೂರ್ವಭಾವಿ ಸಭೆ ನಡೆಸದೆ ಸಮಾಜದ ಯಾರಿಗೂ ತಿಳಿಸದೆ ಕಾರ್ಯಕ್ರಮ ನಡೆಸಲು ಮುಂದಾಗಿದೆ. ದೇವರ ದಾಸಿಮಯ್ಯರಂತಹ ಶ್ರೇಷ್ಠ ವಚನಕಾರರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸುವ ಉದ್ದೇಶವನ್ನ ಕಡೆಗಣಿಸಿ ಹಳೆಯ ಚಿತ್ರವನ್ನ ಅಂಟಿಸಿ ಸಾಮಾನ್ಯ ರೀತಿಯಲ್ಲಿ ಪೂಜೆ ಮಾಡಿ ಮುಗಿಸಲು ಯತ್ನಿಸಿರುವುದು ದೊಡ್ಡ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ದೇವರ ದಾಸಿಮಯ್ಯನವರ ಜಯಂತಿ ಹುಟ್ಟುಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಹಸೀಲ್ದಾರ್ ಆಡಳಿತದಲ್ಲಿ ಭಾರಿ ಲೋಪಗಳನ್ನು ಎಸಗಿದ್ದಾರೆ. ಯಾಕೆಂದರೆ ಇವರು ದೇವರ ದಾಸಿಮಯ್ಯನವರು ಮಹನೀಯರು. ಇವರು 11ನೇ ಶತಮಾನದಲ್ಲಿ ವಚನವನ್ನು ಬರೆದಂಥವರು. ಬಸವಣ್ಣವರ ಮುಂಚಿತವಾಗಿ ಇವರು ವಚನವನ್ನು ಬರೆದಂಥ ಆದ್ಯ ವಚನಕಾರರು. ಆ ವಚನಕಾರರ ಜಯಂತಿಯನ್ನು ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರವೂ ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿರೋ ಸಂದರ್ಭದಲ್ಲಿ ಆ ನೇಕಾರ ಸಮಾಜದ ದೇವರ ದಾಸಿಮಯ್ಯನವ್ರನ್ನ ಜಯಂತಿಯನ್ನು ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೆ ಆ ಸಮಾಜದ ಮುಖಂಡರನ್ನು ಕರೆದು ಆ ಕಾರ್ಯಕ್ರಮ ನಡೆಸಬೇಕು ಅಂತ ಸರ್ಕಾರಿ ಸುತ್ತೋಲನೆ ಇದೆ. ಅದರ ಮುಖಾಂತರ ಈಗ ನಾವು ಇಲ್ಲಿ ಆಲೂರು ತಾಲೂಕಿನಲ್ಲಿ ನಾವು ಕನಿಷ್ಠ ಒಂದು 5,000 ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆ ನೇಕಾರರು ನಾವು ಇದ್ದೀವಿ. ಆ ನೇಕಾರರನ್ನ ಪೂರ್ವವಾಗಿ ಸಭೆ ಕರೆಯೋದು ಇಲ್ಲ, ಮತ್ತು ಯಾವತ್ತೂ ಕರೆದೂ ಇಲ್ಲ. ಪ್ರತಿ ವರ್ಷ ನಾವು 2-3 ಸರಿ ಈ ಥರ ಕಾರ್ಯಕ್ರಮಗಳಾದಾಗ ನಾನು ಇದೇ ಥರ ಪ್ರತಿಭಟನೆಗಳನ್ನು ಮಾಡಿದ್ದೀನಿ. ಆದರೆ ಈ ತಾಲೂಕು ಆಡಳಿತ ಒಂದು ಚೂರು ಎಚ್ಚರಿಕೆ ತಗೊಳ್ತಿಲ್ಲ. ಇವತ್ತು ನೋಡಿದರೆ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅಲ್ಲಿ ಒಂದು ದೇವದಾಸಿಮಯ್ಯನವರ ಫೋಟೋ ಇಟ್ಟಿದ್ದಾರೆ. ಆ ಫೋಟೋಕ್ಕೆ ಹಿಂದ್ಗಡೆ ಬ್ಯಾಕಲ್ಲಿ ಬೇರೆ ಯಾವುದೋ ಫೋಟೋ ಇದೆ. ಆ ಫೋಟೋಗೆ ಮುಂದಡಿಕೆ ಈ ಥರದ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇವರು ಇಂಥ 11ನೇ ಶತಮಾನದಲ್ಲಿ ನಮಗೆಲ್ಲರೂ ಮಾರ್ಗದರ್ಶಕರಾದಂಥ ದಾಸಿಮಯ್ಯನವರಿಗೆ ಇವರು ಈ ಥರ ಮಾರ್ಗದರ್ಶನ ಕೊಡ್ತಾರೆ ಅಂದರೆ ಅರ್ಥ ಏನಿದೆ? ಆದ್ದರಿಂದ ನಮ್ಮ ಮನಸ್ಸಿಗೆ, ನಾವು ನೇಕಾರರಿಗೆ ಮತ್ತು ಇಡೀ ಸಮುದಾಯಕ್ಕೆ ಭಾರಿ ಅವಮಾನ ಆಗಿದೆ, ನೋವಾಗಿದೆ. ಆದ್ದರಿಂದ ನಾವು ಈಗ ಈ ನೋವಿನ ತೋರ್ಪಡಿಸ್ಕೊಳ್ಳೋಕ್ಕಾಗಿ ಈಗ ನಾವು ತಾಲೂಕು ಆಡಳಿತ ಮುಂಗಡೆ ನಾವು ಪ್ರತಿಭಟನೆ ಮಾಡ್ತಾ ಕೂತಿದ್ದೀವಿ. ಈ ಪ್ರತಿಭಟನೆ ಮಾಡಿದ್ವಿ, ಒಳಗಡೆ ಹೋಗಿ ಮತ್ತೆ ಕರೆದಿದ್ದಾರೆ, ಅದು ನಾವು ಹೋಗ್ತಾ ಇಲ್ಲ. ಯಾಕೆಂದ್ರೆ ನಾವು ಸಮಾಜದ ಮುಖಂಡರುಗಳಿಗೆ ಒಂದು ಸನ್ಮಾನ ಮಾಡಿ 2-3 ಜನ ಗಣ್ಯರಿಗೆ ಒಂದು ಸನ್ಮಾನ ಮಾಡಿ ಅಂತ ಕಾರ್ಯಕ್ರಮ ಕೇಳ್ಕೊಂಡಿದ್ದಾರೆ. ಆಯಿತು ಮಾಡ್ತೀವಿ ಅಂತ ಹೇಳ್ತಾರಂತೆ. ಮಾಡಿದರೆ 10 ರೂಪಾಯಿಂದ ಹಳೆ ಹಾರ ಮತ್ತು ಹಳೆ ಸಾಲಗಳನ್ನ ತಂದು ಸನ್ಮಾನಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸರ್ಕಾರ 20,000 ರೂಪಾಯಿ ದುಡ್ಡು ಕೊಡ್ತಿದೆ. 20,000 ರೂಪಾಯಿ ದುಡ್ಡು ಇವ್ರು ಏನು ಮಾಡ್ತಾರೆ? ಪ್ರತಿ ಕಾರ್ಯಕ್ರಮ ಮಾನ್ಯರಿಗೆ ಸರ್ಕಾರ ದುಡ್ಡು ಕೊಡ್ತಿದೆ. ಆ ದುಡ್ಡು ಏನು ಮಾಡ್ತಾರೆ? ಇವರು RTL ಅರ್ಜಿ ಹಾಕಿದರೆ ನೋಡಿದರೆ ಯಾವುದೋ ಸುಳ್ಳು ಪಳ್ಳು ಲೆಕ್ಕ ಕೊಡ್ತಾರೆ. ಅದು ಬಿಟ್ಟರೆ ಯಾವುದು ಕಾರ್ಯಕ್ರಮಗಳು ಮಾಡಲ್ಲ. ಕೆಲವು ಕಾರ್ಯಕ್ರಮಗಳು ಆ ಸಮಾಜದ ಮುಖಂಡರುಗಳು ಅವರು ದುಡ್ಡು ಹಾಕಿ ಮಾಡ್ತಿದ್ದಾರೆ ಹೊರತು ತಾಲೂಕು ಆಡಳಿತ ಯಾವುದೇ ಕಾರಣಕ್ಕೂ ದುಡ್ಡು ಹಾಕಿ ಮಾಡ್ತಾ ಇರೋದಲ್ಲ. ಇವರು 20,000 ದುಡ್ಡು ತಗೊಂಡು 20 ರೂಪಾಯಿಂದ ಬನ್ನಿ ಈಗ ಕಾರ್ಯಕ್ರಮದೊಳಗಡೆ. ಈ ಸಂದರ್ಭದಲ್ಲಿ ನೇಕಾರ ಸಮಾಜದ ಮುಖಂಡ ಅಬ್ಬನ ಕೃಷ್ಣ, ದೇವಾಂಗ ನೇಕಾರರ ಒಕ್ಕೂಟ ಸಂಘದ ಅಧ್ಯಕ್ಷ ರಾಮಶೆಟ್ಟಿ, ದೇವಾಂಗ ಸಮುದಾಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು.